ಎತ್ತಕ್ಕೆ ಆಗ್ತಿಲ್ಲ. ಯಾರು ಕೊಟ್ಟಿದ್ದು? ಭೂಮಿಕಾ ಬಾಯ್ ಫ್ರೆಂಡ್. ಅದು ಸಮೀರ್ ಬೊಕ್ಕೆ ಮಾಡ್ತಿದ್ದಾನಲ್ಲ, ಅದು ತುಂಬಾ ಇಷ್ಟ ಆಯ್ತು ನನಗೆ. ನನ್ನ ಸೆಲ್ಫ್ ರೆಸ್ಪೆಕ್ಟಿಗೆ ಧಕ್ಕೆ ಬಂದು ಅಳ್ಬೇಡ ಬಿಡು ಅಲ್ಲಿ 15,100 ರೂಪಾಯಿ. 14,000 ಇದಕ್ಕೆ? ಹೌದು. ಶಿವ ಪ್ರೀತಿಗೆ ಬೆಲೆ ಕಟ್ಟಬಾರ್ದು. ನಾರ್ಮಲ್ ಡೇನ ಸ್ಪೆಷಲ್ ಮಾಡಿಸಿದಾಳೆ ನನಗೆ ಅಂತ ಫ್ರೆಂಡ್ ಪಡೆಯೋಕೆ. ಇಷ್ಟು ದೊಡ್ಡದು ಕೊಟ್ಟೇ ಇರಲಿಲ್ಲ ಯಾರು. ಕೂತ್ಕೊಂಡ್ ಬಿಟ್ಕೊಡಿ, ಪ್ರಪೋಸ್ ಮಾಡ್ತಾರಲ್ಲ. ನಂದು ಚಾನೆಲ್, ಹೊಸ ಚಾನೆಲ್. ಹಾಯ್ ಗೈಸ್, ವೆಲ್ಕಮ್ ಟು ಚೇತನ ವಿ ಭರದ್ವಾಜ್ ಯೂಟ್ಯೂಬ್ ಚಾನೆಲ್. ಭೂಮಿಕಾ ಹಾಯ್. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಹಾಯ್ ಹಾಯ್ ಹಾಯ್. ಬಾ ಭೂಮಿ. ಎಲ್ಲಿಗೆ? ಸರ್ಪ್ರೈಸ್ ನಿಂಗೆ. ಏನ್ ಸರ್ಪ್ರೈಸ್? ಗೊತ್ತಿಲ್ಲ, ಬಾ ಮುಂದೆ ಏನೋ ತೋರಿಸ್ತೀನಿ. ನಾವು ಬರ್ಬೋದು. ಸರಿ ಬನ್ನಿ. ಅಯ್ಯೋ 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 ಎಲ್ಲ ಕೀ ಕೊಡಲ್ಲ. ಏನಿದು? ನಿಮಗೆ ಬರೀ ನನ್ ಮದ್ವೆ ಚಿಂತೆ ಬಿಡ್ರಿ. ತಡೀರಿ, ಹೋಗು ಅಲ್ಲಿ ಓಪನ್ ಮಾಡು. ಕಾರ್ ಕೀ ತಡಿಬೇಕಂತೆ, ತಡಿಯೋ. ಇಟ್ಟಿದ್ದೀರಾ? ಮಾಡ್ಬೇಕೇನಕ್ಕ? ಹಾ ಓಪನ್ ಮಾಡು. ಹಿಂದ್ಗಡೆ ಬಾಂಬ್ ಆಗುತ್ತೆ, ಬಾಂಬ್. ಆ ಕಡೆಯಿಂದನಾ? ಹಾ ಗಂಡು ಬಂದಿದೆ. ಇಷ್ಟೊಂದು ದೊಡ್ಡದು ಇದ್ರ ನೀನ್ ಮಾಡ್ಸಿದ್ದ? ನಮ್ಮ ಅಜ್ಜ. ವಾ ದೇವ್ರೆ, ಲೇ ಎತ್ತಕ್ಕೆ ಆಗ್ತಿಲ್ಲ. ಯಪ್ಪ ದೇವ್ರೆ, ಏನಕ್ಕೆ ಇದು? ಸುಮ್ನೆ ನಂದು ಈಗೋ ಹರ್ಟ್ ಆಗಿತ್ತು, ಅದಕ್ಕೆ. ಏನು ಕಟ್ ಆಯ್ತು? ನೆನ್ನೆ ಕೊಡ್ಸಿಲ್ಲ ಅಂತ ಅಂದಲ್ಲ. ಓ, ನಿನ್ನೆ ನೀನು ಹೂ ಕೊಡ್ಸಿಲ್ಲ ಅಂತ ಹೇಳಿದ್ದಕ್ಕೆ ಇವತ್ತಿಷ್ಟ. ಅವ್ವಾ ಚೇತನ, ನಾನು ಈಗಿನ ಜಸ್ಟ್ ಸೇವ್ ಮಾಡ್ಕೊಂಡೆ ಆ ಥರದ್ದು. ಏನಕ್ಕೆ? ಸಮೀರ್ ಮಾಡಿದ್ ಇದು ಬೊಕ್ಕೆ ನೋಡಿದ್ದೆ, ಈಗ ಇದು ನೋಡ್ತೀನಿ. ಎಷ್ಟು ದೊಡ್ಡದಿದೆ ನೋಡು. ಯಪ್ಪ ವೆಯ್ಟ್ ಇದೆ. ಜಸ್ಟ್ ಈಗ ನೋಡಿ ಸೇವ್ ಮಾಡ್ಕೊಂಡೆ. ನಾಳೆ ಇದನ್ನೇ ತಾಂಡೋಗಿ ನಿಮ್ಮ ಹುಡುಗಿ ಕೊಡ ಶಿವ. ಯಪ್ಪ ಏನ್ ಸಕ್ಕರಾಗಿದೆ ಚೇತು, ನನ್ ನಿಜ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅದ್ರ ಸ್ಟೋರಿ ಹೇಳ. ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಭೂಮಿಕಾಸ್ ಚಾನೆಲ್. ಇವತ್ತು ನಾನು ಏನಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಿನ್ನೆ ಮದುವೆಗೆ ಏನು ಬೊಕ್ಕೆ ಕೊಡ್ಸಕ್ಕೆ ಹೋಗಿದ್ವಲ್ಲ, ಅಲ್ಲಿ ಭೂಮಿಕಾ ಎಷ್ಟು ಮಾಡಿದ್ರು ಕೊಡ್ಸಲ್ಲ ನೀನು, ಇವಾಗ ಅದೇ ಮಾಡಿಬಿಟ್ಟಿದ್ಯಾ ಅಂತ ಅಂದ್ಕೊಂಡ್ಬಿಟ್ಟು, ಅದಕ್ಕೆ ನನಗೆ ನನ್ನ ಸೆಲ್ಫ್ ರೆಸ್ಪೆಕ್ಟಿಗೆ ಧಕ್ಕೆ ಬಂದು ದೊಡ್ಡ ಬೊಕ್ಕೆ ಮಾಡಿಸೋಣ ಅಂತ ಇದ್ದೀನಿ. ಆ್ಯಂಡ್ ಪ್ಲಸ್ ನನಗೆ ಓಕೆ ಅವಳು ಹೇಳಿದ್ರು ಕೊಡಿಸ್ಲಿಲ್ವಲ್ಲ ಅನ್ನೋದೊಂದು ಬೇಜಾರಿದೆ. ಪ್ಲಸ್ ನಂದು ಸೆಲ್ಫ್ ರೆಸ್ಪೆಕ್ಟ್ ಈಗೋಗೂ ಒಂಚೂರು ಹರ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಈ ಡಿಸಿಷನ್ ತೊಗೊಂಡಿದ್ದೀನಿ. ಪ್ಲಸ್ ಏನು ಅಂತ ಅಂದರೆ, ನಮ್ಮ ಚಿಕ್ಕಮಗಳೂರಲ್ಲಿ ಅಷ್ಟು ಇದಾಗಿ ಸಿಗಲ್ಲ, ಎಷ್ಟು ಸಿಗುತ್ತೆ ಮ್ಯಾಕ್ಸಿಮಮ್ಮು ಅಷ್ಟರಲ್ಲಿ ಮಾಡಿಸೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ. ಬಟ್ ಇವತ್ತೇ ಆಗಬೇಕು. ಅದು ನಾಳೆಗಾಗಿದ್ದರೆ ನಾವು ಬೆಂಗಳೂರಿಂದ ತರಿಸಿ ಬೇರೆ ಕಡೆಯಿಂದ ತರಿಸಿ ಏನಾದ್ರು ಮಾಡ್ಬೋದಾಗಿತ್ತು. ಚಿಕ್ಕಮಗಳೂರೇ ಆಗಿರೋದ್ರಿಂದ ನಾವಿವಾಗ ಪ್ರತಿಯೊಂದು ಫ್ಲವರ್ ಶಾಪಿಗೂ ಹೋಗಿ ಏನೇನು ಕತೆ ಅಂತ ಕೇಳಿಕೊಂಡು ಲೇಟರ್ ಆನ್ ಒಂದು ಮಾಡಿಸೋಣ ದೊಡ್ಡದು ಅನ್ನೋ ಪ್ಲ್ಯಾನ್. ಇಲ್ಲಿ ನಾವು ರೋಸ್ ಕೊಡ್ತೀವಿ, ಮಾಡಿಕೊಡ್ತೀರಾ ಅಂತ ಹೇಳ್ಬಿಟ್ಟು, ಬಿಕಾಸ್ ಇಲ್ಲಿ 2 ಬೊಕ್ಕೆ ಶಾಪ್ ಇರೋದು. ಅಲ್ಲಿ ಹೋಗಿ ಕೇಳಿಬಿಟ್ಟು ಇವಾಗ ಡಿಸೈಡ್ ಮಾಡಬೇಕು. ರೈನಿಂಗ್ ಹೆವಿಲಿ. ರೋಸ್ ಸಿಕ್ಕರೆ ನಾನು ತೊಗೊಂಡು ಬರ್ತೀನಿ, ಅದನ್ನು ಸೇರಿಸಿ ಹಾಕಿ ಮಾಡಿಕೊಡ್ತೀರಾ? 170 ಅಷ್ಟು ಪ್ಲಸ್ 210 ರೋಸ್ ಸಿಕ್ಕಿದೆ. ಸೊ ಅದನ್ನು ತಗೊಂಡೋಗಿ ಬೊಕ್ಕೆ ಶಾಪಲ್ಲಿ ಕೊಡಬೇಕೀಗ. ಆ್ಯಂಡ್ ಲೇಟರ್ ಆನ್ ವಿಲ್ ಸಿ ಅದೆಷ್ಟು ದೊಡ್ಡಕ್ಕೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಗೈಸ್, ಚಿಕ್ಕಮಗಳೂರಲ್ಲಿ ಅಷ್ಟೇ ರೋಸು ಸಿಕ್ಕಿದ್ದು. ಇವತ್ತೇ ಆಗಬೇಕು ಅನ್ನೋ ಒಂದು ನನ್ನ ಹಠಕ್ಕೆ ಇದು ಈ ಥರ ಆಗ್ತಾ ಇರೋದು. ಇಲ್ಲ ಅಂತ ಅಂದರೆ ನೆಮ್ಮದಿಯಾಗಿ ಇವನು ಬೆಂಗಳೂರಿಂದ ತರಿಸ್ಕೊಡ್ತಾ ಇದ್ದ, ಆವಾಗ ಇನ್ನೂ ಕಮ್ಮಿ ಆಗ್ತಾಯಿತ್ತು. ಸೊ ಇಟ್ಸ್ ಓಕೆ, ಹಠ ಇಸ್ ಹಠ ಅಷ್ಟೇ. ಚಿಕ್ಕಮಗಳೂರಲ್ಲಿ ಬರೋ ಎಲ್ಲ ಫ್ಲವರ್ ಶಾಪಿಂದ ಟೋಟಲ್ ಆಗಿ ಇವಾಗ ಎಷ್ಟು ರೋಸ್ ಆಯಿತು? 235 ರೋಸಸ್ ಆಗಿದೆ ಗೈಸ್, ಅಷ್ಟು ಸಿಕ್ಕಿದೆ.
ಇಡೀ ಚಿಕ್ಕಮಗಳೂರಲ್ಲಿ ಎಷ್ಟು ರೋಸಸ್ ಇದೆ ಎಲ್ಲ ಹೂ ಅಂಗಡಿಲು ಅಷ್ಟನ್ನ ಕಲೆಕ್ಟ್ ಮಾಡಿ ಮಾಡ್ಸಿರೋದು, ಇವತ್ತಿಗೆ ಬೇಕಂತ ಮಾಡ್ಸಿರೋದು. ಯಪ್ಪ ಚೇತನ ಹ್ಮ್. ಓಕೆ ಸೂಪರ್. ನಾನು ಆಂಟಿಗೆ ಹೇಳಿದ್ದು ಚೇತನ ಹುಡುಗ ಬಂದಿದ್ದಾನೆ, ಬೇಗ ಹೋಗು ಇಲ್ಲಾಂದ್ರೆ ಹೋಗ್ತಾನೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೋಡಮ್ಮ ಇಲ್ಲಿ ಓ ಸೂಪರ್, ತುಂಬಾ ಚೆನ್ನಾಗಿದೆ ಅಲ್ಲ. ಸಕ್ಕರಾಗಿದೆ. ಯಾರು ಕೊಟ್ಟಿದ್ದು? ಭೂಮಿಕಾ ಬಾಯ್ ಫ್ರೆಂಡ್. ನನ್ನ ಬಾಯ್ ಫ್ರೆಂಡ್ ಅಲ್ಲ, ಅದು ಸಮೀರ್ ಬೊಕ್ಕೆ ಮಾಡ್ತಿದ್ದಾನಲ್ಲ, ಅದು ತುಂಬಾ ಇಷ್ಟ ಆಯ್ತು ನನಗೆ. ಅದನ್ನ ಇಷ್ಟಪಡ್ಬೇಕು, ಅದನ್ನ ಇಷ್ಟಪಡ್ಬೇಕು. ಪಡ್ಬೇಕು, ಇದನ್ನ ಜೊತೆಲಿ ಇಟ್ಕೋಬೇಕು. ಓಕೆನಾ? ಸಕ್ಕರಾಗಿದೆ. ಎಷ್ಟಿದೆ ರೋಸು? ಚೆನ್ನಾಗಿದೆ ಅಲ್ಲ? ಎಷ್ಟಿದೆ ಟೋಟಲ್ ಆಗಿ? ಗೆಸ್ ಗೆಸ್. ತುಂಬಾ ಚೆನ್ನಾಗಿ. 150? ಜಾಸ್ತಿ. 250? ಕಮ್ಮಿ. 200 ಚೂರ್ ಜಾಸ್ತಿ. ಹಾ ಇಲ್ಲ ಇಲ್ಲ 220? 235. 235 ಫ್ಲವರ್ಸ್. ಓ ಗಾಡ್ ಗೈಸ್, ಗೈಸ್ ಹುಡ್ಗಿಗ್ ಪ್ರಪೋಸ್ ಮಾಡಿ ಬರ್ತಾನೆ, ನಾಳೆ ಬಾಡಿಗೆ ಕೊಡು. 235 ಫ್ಲವರ್ಸ್ ಇದೆ. ಸಕ್ಕರಾಗಿದೆ ಚೇತು, ಹಿಡ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಭಾರ ವೆಯ್ಟ್ ಇದೆ. ಯಪ್ಪ ಹೆಂಗ್ ಕಾಣ್ತಿದ್ದೀನಿ ನಾನು? ಸೂಪರ್ ಆಗಿ ಕಾಣ್ತದೆ. ನೀನ್ ಫಸ್ಟೇ ಹೇಳಿದ್ರೆ ನಾನ್ ಚೆನ್ನಾಗಿ ರೆಡಿ ಆದ್ರೂ ಆಗ್ತಿದ್ದೆ. ಹೌದಾ? ತಗೋ, ನಂಗೂ ತುಂಬಾ ಇಷ್ಟ ಆಯ್ತು. ಹಿಡ್ಕೊ. ಚೆನ್ನಾಗಿದೆ ಅಲ್ಲ? ಸಕ್ಕರಾಗಿದೆ ಗೊತ್ತಾ? ಆ ಹನಿ ಹೆಂಗ್ ಕಾಣ್ತಾ ಇದೆ ಗೊತ್ತಾ? ಸಕ್ಕರ ಕಾಣ್ತಿದೆ ಆ ಹನಿ ಎಲ್ಲ ಡ್ರಾಪ್ಸ್. ಗಾಡ್, ನಾನಂತೂ ನಿಜ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಚೇತು. ಫಸ್ಟೇ ಹೇಳಿದಿದ್ರೆ ನಾನು ಚೆನ್ನಾಗಿ ರೆಡಿ ಆದ್ರೂ ಆಗ್ತಾ ಇದ್ದೆ. ಅದೆಲ್ಲ ಹೇಳಿ ಮಾಡಕ್ಕಾಗಲ್ಲ, ಸಡನ್ ಸಡನ್ ಆಗಿ ಬರ್ಬೇಕು. ಮದುವೆಗೆ ನಾನು ಬೊಕ್ಕೆ ಮಾಡ್ಸಿದ್ನಲ್ಲ, ಅಲ್ಲಿ ಹೇಳ್ದೆ ಈ ಸರಿ ಕೊಡ್ಸ್ತಾನೆ ಇಲ್ಲಲ್ಲ. ಈ ಸರಿ 235 ರೋಸಸ್ ಏನೋ ಇದೆ. ಯಾ ಸಕ್ಕತ್ತಾಗಿದೆ. ಅದು ರೆಡ್ ರೋಸ್ ಬ್ಲ್ಯಾಕ್ ರ್ಯಾಪ್ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿಸಿದ್ದಾಳೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಂಥ ಫ್ರೆಂಡ್ಸ್ ಎಲ್ಲಿ ಸಿಗ್ತಾರೆ ನಮಗೆ? ಚಿಕ್ಕಮಗಳೂರಲ್ಲಿ ಸಿಗ್ತಾರೆ. ಚಿಕ್ಕಮಗಳೂರಲ್ಲಿ ಚೇತನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗ್ತಾರೆ. ಅಳ್ಬೇಡ ಬಿಡು, ಅಲ್ಲಿ ಯಾಕೆ ಅಳ್ತಾ ಇದೆಯಾ? ತುಂಬಾ ಚೆನ್ನಾಗಿ ಕಾಣ್ತಿತ್ತಲ್ಲ, ಅದಕ್ಕೆ ಅಲ್ಲಿರಕ್ಕಿಂತ ಇಲ್ಲಿ ಅಂತ ಬಂದ್ವಿ. ಫಸ್ಟ್ ಅಲ್ಲೊಬ್ರು ತಿರುಗಣ್ಣಲ್ಲಿ ನೋಡ್ತೀಯ ನೋಡಿ, ಇಷ್ಟ ಆಗುತ್ತೆ, ಬಟ್ ಆದ್ರೆ ಈ ಸಮಯದಲ್ಲಿ ಅದು ಸ್ಮೆಲ್ಲು ಅದಕ್ಕೆ ಸಮಯ ಸಂದರ್ಭ ಎಲ್ಲ ಇರಲ್ಲ. ನನ್ನ ಮೊಮ್ಮಗಳು ನನಗೆ ರೋಸ್ ಕೊಡ್ತಾ ಇದ್ದಾಳೆ. ಕೊಟ್ಟಾಗಿದೆ. ಯಾರು ಕೊಟ್ಟಿದ್ದು ಕೇಳು. ಅದನ್ನು ಹೇಳಲ್ಲ ನಾನು, ಅದು ಹೇಳಲ್ಲ. ಏನು ಚೆನ್ನಾಗಿದೆ ಅಲ್ಲ ಗೈಸ್? ಒಂದು ಒಳ್ಳೆ ಸುದ್ದಿ ಚೇತು ಇಷ್ಟು ದೊಡ್ಡ ಏನು ರೋಸ್ ಬೊಕ್ಕೆ ಕೊಡ್ತಾಳೆ ಅಂತ ನಾನು ಆ್ಯಕ್ಚುಲಿ 3 ಡೇಸಿಂದ ಬರೀ ಸ್ಯಾಮ್ ಅವ್ರದ್ದು ವಿಡಿಯೋ ನೋಡ್ತಾನೆ ಇದ್ದೆ ಆಯಿತಾ. ಬರೀ ಅದೇ ಬರ್ತಾಯಿತ್ತು. ನನಗೆ ರೋಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಫ್ಲವರ್ಸ್ ಎಲ್ಲ ಫ್ಲವರ್ಸು ಸಿಕ್ಕಾಪಟ್ಟೆ ಇಷ್ಟ ಆಯಿತಾ. ಆ್ಯಂಡ್ ಇತ್ತೀಚೆಗೆ ಚೇತು ಕೊಡಿಸೇ ಇರಲಿಲ್ಲ. ನಿನ್ನೆ ಮದುವೆಗೆ ನಾನು ಬೊಕ್ಕೆ ಮಾಡಿಸ್ಬೇಕಾದ್ರೆ ಹೇಳಿದ್ದೆ, ಯಾಕೆ ಇತ್ತೀಚೆಗೆ ಕೊಡಿಸೇ ಇಲ್ಲ ನೀನು, ಫಸ್ಟ್ ಆದರೆ ಕೊಡಿಸ್ತಾ ಇದ್ದೆ ಅಂತ. ಸೊ ಚಿಕ್ಕಮಂಗ್ಳೂರಿಗೆ ಬಂದು ಬರೋ ಫ್ಲವರ್ ಶಾಪಿಗೆ ಹೋಗಿ ಇಷ್ಟು ರೋಸ್ ಕೊಟ್ಟಿದ್ದಾಳೆ. ನಂದು ಲೈಫಲ್ಲಿ ಇದೇ ಫಸ್ಟು ಇಷ್ಟು ದೊಡ್ಡ ಬೊಕ್ಕೆ ನೋಡ್ತಾ ಇರೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಚೇತು, ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನು ಸೈಕಾಗಿದೆ ಗೊತ್ತಾ ಗೈಸ್, ಎಷ್ಟು ದೊಡ್ಡದಿದೆ ಗೊತ್ತಾ? ನಾನು ಇಷ್ಟು ದೊಡ್ಡದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಟ್ಕೊಂಡು ಮಲ್ಕೊಳ್ಳೋದು ನಂಗೆ ಇಷ್ಟ ಆಯಿತು. ನಾನು ಇಷ್ಟೊಂದು ರೋಸ್ ನೋಡೇ ಇರಲಿಲ್ಲ ಚೇತು. ಅಂದರೆ ಚಿಕ್ಕ ಚಿಕ್ಕ ಬೊಕ್ಕೆ ತಂದ್ಕೊಳ್ಳೋಳು, ಎಲ್ಲರೂ ಅಷ್ಟು ಚಿಕ್ಕ ಚಿಕ್ಕ ಬೊಕ್ಕೆ ಕೊಡೋರು, ಇಷ್ಟು ದೊಡ್ಡದು ಕೊಟ್ಟೇ ಇರಲಿಲ್ಲ ಯಾರೂ. ಫಸ್ಟ್ ಇವಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಟ್ಸ್ ಓಕೆ, ವೆಲ್ಕಮ್. ಯಾಕೆ ಕೇಳಿಸ್ತಿಲ್ವಾ ನಿನಗೆ? ಕೇಳಿಸ್ತು, ಸುಮ್ಮನೆ ಕೇಳಿಸ್ಕೊತಾ ಇದ್ದೆ ಏನಂತ ಹೇಳಿ ಅಂತ. ನೀವಿಬ್ರು ಎಂತ ಕಪಲ್ಸ್ ಹಂಗೆ ಹಿಂಗೆ ಮಣ್ಣು ಮಸಿ ಅಂತ ಅಂದ್ಕೊಂಬಿಟ್ಟು. ಸೊ ಆ ಥರ ಏನಿಲ್ಲ. ಒಂದು ರಿಲೇಷನ್ಶಿಪ್ಪು ಅಥವಾ ಏನೋ ಒಂದು ಕೊಡಬೇಕು ಅಂತ ಅಂದರೆ ಅದು ಕಪಲ್ಸ್ ಆಗಿರಬೇಕು ಅಂತಲೂ ಇಲ್ಲ. ಅಂದರೆ ಅದರಲ್ಲಿ ಒಂದು
ಪ್ರೀತಿ ಇರಬೇಕು ಅಷ್ಟೇ, ಏನೇ ಕೊಡಬೇಕು ಅಂತಂದರು. ಬಿಕಾಸ್ ನಾನು ತುಂಬ ಜನ ನೋಡಿದ್ದೀನಿ, ಅವರು ಅಮ್ಮಂದ್ರಿಗೆ ಅಥವಾ ಬೇರೆಯವರಿಗೆಲ್ಲ ಕೊಡಿಸ್ತಾರೆ. ಆ್ಯಂಡ್ ನಾನು ಕೂಡ ಅಷ್ಟೇ. ಓಕೆ, ಇವಳಿಗೆ ಅಂತಲ್ಲ, ನಾನು ತುಂಬ ಚೆನ್ನಾಗಿ ಕೊಡಿಸ್ಬಿಟ್ಟಿದ್ದೀನಿ. ಇಲ್ಲ, ನಾನು ಗಂಡ ಬಂದಮೇಲೆ ಅವನಿಗೇ ಕೊಡಿಸ್ಬೇಕು ಅನ್ನೋ ಥಾಟ್ ನನಗಿಲ್ಲ. ಇವಾಗ ಇವಳಿದ್ದಳೆ ಕೊಡಿಸ್ತಾ ಇದ್ದೀನಿ, ಮುಂದೆ ಪಾರ್ಟ್ನರ್ ಬಂದರೆ ಅವರಿಗೂ ಕೊಡಿಸ್ಬೇಕು ಅನ್ಸಿದ್ರೆ ಕೊಡಿಸ್ತೀನಿ. ನಾವು ಅಮ್ಮಂಗೂ ಕೊಡಿಸಿದ್ದೀನಿ, ದೊಡ್ಡಮ್ಮಂದ್ರಿಗೂ ಕೊಡಿಸಿದ್ದೀನಿ, ಎಲ್ರಿಗೂ ಕೊಡಿಸಿದ್ದೀನಿ, ಹಂಗೆ ಇವಳಿಗೂ ಕೊಡಿಸಿದ್ದೀನಿ. ದಟ್ ಈಸ್ ಅ ಥಿಂಗ್ ಅಷ್ಟೇ. ಮೊನ್ನೆಯಿಂದ ಸಮೀದ್ ವಿಡಿಯೋ ನೋಡಿ ಅಪ್ಪ ಅಷ್ಟು ದೊಡ್ಡ ಬೊಕ್ಕೆ, ಅಷ್ಟು ದೊಡ್ಡ ಬೊಕ್ಕೆ, ಲೈಕ್ ಹಂಗಲ್ಲ, ನನಗೂ ಬೇಕು ಅನ್ನೋ ಥರ ಅಲ್ಲ. ಬಟ್ ಎಷ್ಟು ಲಕ್ಕಿ ಅಲ್ಲ ಅವರು, ಅಷ್ಟು ದೊಡ್ಡ ಬೊಕ್ಕೆ ನೋಡಿದ್ದಾರೆ ಅಂತ. ಸೊ ಇವಾಗ ನಂಗೆ ಫುಲ್ ಸ್ಯಾಟಿಸ್ಫೈ ಆಯಿತು ಗೈಸ್. ಕಪ್ಪಿ ಎಷ್ಟು ದುಡ್ಡು ವೇಸ್ಟ್ ಮಾಡಿದೆ ಅದೆಲ್ಲ ಹೇಳಬಾರ್ದು. ಹೇಳು. 14,000 ಏನೋ ಆಯಿತು. 14,000ನ ಇದಕ್ಕೆ? ಹೌದು, ಯಾಕಂದರೆ ನಾವು ಚಿಕ್ಕಮಗಳೂರಲ್ಲಿ ತಂದಿರೋದ್ರಿಂದ 14,000 15,000. ಇದು ಬೆಂಗಳೂರಲ್ಲಿ ಆಗಿದ್ದಿದ್ರೆ ಆರಾಮಾಗಿ ಕಡಿಮೆಗೆ ಸಿಗ್ತಾ ಇತ್ತು. ಬಿಕಾಸ್ ಅಲ್ಲೆಲ್ಲ ರೋಸಸ್ ಇದು ಒಂದೊಂದು ರೋಸಿಗೆ ಅಲೋ 50 ರೂಪಾಯಿ 60 ರೂಪಾಯಿ ಆ ಥರ ಇರೋದು. ಒಂದೊಂದು ರೋಸಿಗೆ ಕಡಿಮೆನೇ ಇಲ್ಲ, ಗೊತ್ತಾ ಗೈಸ್? ಈ ಬೊಕ್ಕೆಗೆ 14,000. ಕ್ರೇಜಿ ಚೇತು, ಇಷ್ಟೊಂದು ದುಡ್ಡು ಏನಕ್ಕೆ ವೇಸ್ಟ್ ಮಾಡಿದೆ? ಸಾಕಿತ್ತು ಚಿಕ್ಕ ಬೊಕ್ಕೆ ಕೊಟ್ಟಿದ್ದಿದ್ರೆ. ನಾನು ನಿಜ ಇಷ್ಟೊಂದೆಲ್ಲ ಇರಲ್ಲ ಅಂದ್ಕೊಂಡಿದ್ದೆ, ನಾನೊಂದು 5,000 ಅಂದ್ಕೊಂಡಿದ್ದೆ. 14,000 ವೇಸ್ಟ್ ಮಾಡ್ತಿದ್ಯಲ್ಲಿ ಕಪ್ಪಿದೆ. ನನಗೇನಕ್ಕೆ ದುಡ್ಡು ಮ್ಯಾಟರ್ ಆಗೋದು? ಇವಾಗ ಕೊಡಿಸ್ಬೇಕು ಅಂದರೆ ಕೊಡಿಸ್ಬೇಕು, ದುಡ್ಡು ಮ್ಯಾಟರ್ ಆಗಬಾರ್ದು. ಆ್ಯಕ್ಚುಲಿ ವಿಡಿಯೋ ಅಷ್ಟು ಜಸ್ಟಿಸ್ ಮಾಡ್ತಿಲ್ಲ ಆಯಿತಾ? ಲೈಕ್ ಫೋಟೋ ಕ್ಯಾಮ್ರಾಗೆ ರಿಯಲಾಗಿ ಮಾತ್ರ ಸೈಕಾಗಿದೆ. ಅಯ್ಯೋ ದೇವ್ರೆ, ನಾನು ಇಲ್ಲೇ ಇಟ್ಟಿರ್ತೀನಿ ಅನ್ಸುತ್ತೆ ಹಿಂಗೆ. ನೋಡಿ ತಡೀರಿ. ಹಾಂ, ಇವಾಗ ಮನೆಯವರಿಗೆಲ್ಲ ಕೇಳೋಣ ಆ ಬೊಕ್ಕೆಗೆ ಎಷ್ಟಿರ್ಬೋದು ಅಂತ. ಅವರ ಆ್ಯಕ್ಷನು ರಿಯಾಕ್ಷನು ಬೈಗುಳ ಎಲ್ಲ ಕೇಳಿಸ್ಕೊಳ್ಳೋಣ. ಫಸ್ಟು ನಮ್ಮ ತೋಟಮ್ಮಯಿಂದ. ತೋಟಮ್ಮ, ಆ ಬೊಕ್ಕೆಗೆ ಎಷ್ಟಿರ್ಬೋದು? ನನ್ನ ಪ್ರಕಾರ 1,000 ಇರ್ಬೋದು ಒಂದು ಬೊಕ್ಕೆಗೆ. ಇವಾಗ ವೇರಕಂಗೆ ಕೇಳೋಣ, ಆ ಬೊಕ್ಕೆಗೆ ಎಷ್ಟಿರ್ಬೋದು ವೇರಕ? 5,000. 5,000. ಓಕೆ, ಹಂಗೆ ಇಟ್ಕೊಂಡಿರೋಣ ಗೈಸ್. ಇವಾಗ ಅತ್ತೆಮ್ಮ ಕೇಳೋಣ. ಅತ್ತೆಮ್ಮ, ಬೊಕ್ಕೆಗೆ ಎಷ್ಟಿದೆ? 10. ಓಕೆ, 10,000 ಅಂದಿದ್ದಾರೆ. ಓಕೆ, ನಾನು ಲಾಸ್ಟಿಗೆ ರಿವೀಲ್ ಮಾಡ್ತೀನಿ ಎಲ್ರಿಗೂ. ಶಿವು? ಪ್ರೀತಿಗೆ ಬೆಲೆ ಕಟ್ಟಬಾರ್ದು, ಪ್ರೀತಿಗೆ ಬೆಲೆ ಕಟ್ಟಬಾರ್ದು. ಕಡೆಯ ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಗೈಸ್, ನನ್ನ ಕೈಲಿ ಆಗ್ತಾಯಿಲ್ಲ ನನ್ನ ತಮ್ಮನ್ನ ಈ ಥರ ಎಲ್ಲ ನೋಡೋಕ್ಕೆ. ಅಮ್ಮ, ಎಷ್ಟಿರ್ಬೋದು? ನನ್ನ ಅಂದಾಜು ಒಂದು 13,750 ಇರ್ಬೋದು. 13,750? ಅಲ್ಲೇ. ಇವಾಗ ಸಾಕ್ಷಿಗೆ ಎಷ್ಟಿರ್ಬೋದು? 13 to 14. 13 to 14. ಹಾಂ, ಓಕೆ. ಇದನ್ನ ರಿವೀಲ್ ಮಾಡೋರು ಚೇತನ ರಿವೀಲ್ ಮಾಡ್ತಾರೆ, ಯಾಕಂದ್ರೆ ಅವಳೇ ತಂದಿರೋದು. ತಗೊಳಮ್ಮ, ರಿವೀಲ್ ಮಾಡಮ್ಮ. ನನ್ನ ರಿಯಾಕ್ಷನ್ ನೋಡೋಣ, ಎಲ್ಲಾರ್ದು ರಿಯಾಕ್ಷನ್. ಹಂಗೆ ಝೂಮ್ ಮಾಡ್ತೀನಿ. ಟೋಟಲಿ 15,100 ರೂಪಾಯಿ. ಯಾರು ಹೇಳಿದ್ದು ನಿಯರ್ ಬೈ? ಎಲ್ಲಕ್ಕೂ ವೇಸ್ಟೇ ಅಂತ ಹೇಳ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಇಲ್ಲ, ಹೂವು ಅಂದ್ರೇ ಹೆಣ್ಮಕ್ಳಿಗೆ ತುಂಬ ಇಷ್ಟ. ಹಾಗಾಗಿ ನನಗೂ ಇದಿಷ್ಟನೇ. ಓಕೆ, ಖುಷಿ ಆಗುತ್ತೆ. ನನಗೂ ತುಂಬ ಇಷ್ಟ ಆಯಿತು. ದುಡ್ಡು ಮಾತ್ರ ಕೇಳಿದಾಗ ಸ್ವಲ್ಪ ಆಟು ಫೇಲ್ ಆಯ್ತು. ನೋಡ್ದಾಗ ತೋಟಮ್ಮ ದಂಗ ಕೂತಿದೆ. 1,000 ರೂಪಾಯಿ ಹೇಳಿರೋ ವ್ಯಕ್ತಿ ನಮ್ಮ ಅಜ್ಜಿ. 1,000 ರೂಪಾಯಿ ಕಾಲ ಎಲ್ಲಿ ಹೋಯ್ತು ತೋಟಮ್ಮ? ಈ ಕಾಲದಲ್ಲಿ 1,000 ರೂಪಾಯಿಗೆ ಏನೂ ಬರಲ್ಲ. ಬೆಂಗಳೂರಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದಿತ್ತೇನೋ, ಚಿಕ್ಕಮಂಗ್ಳೂರಲ್ಲಿ ರೇಟ್ ಜಾಸ್ತಿ ಅಲ್ಲ. ಎಲ್ಲೆಲ್ಲಿ ಶಾಪ್ ಇದೆ ಅಲ್ಲಿ ಹೋಗಿ ತಗೊಬಂದಿರೋದವಳು. ಅದೇ ನನ್ನ ತಮ್ಮ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಅದಕ್ಕೆ ನಾನು ದುಡ್ಡು ಹೇಳಲ್ಲ ಅಂತ ಅಂದ್ಬಿಟ್ಟ. ಇದು ಬಿಟ್ಟಾಕು ಯಾಕೆ ಹೇಳಿದ್ರಿ? ನನ್ನ ಹೆಂಡತಿ ಕೊಡ್ಬೇಕು ಅಂತ ಹೇಳಿ ಯಾಕೆ ಹೇಳ್ತಾ ಇದ್ದೀರಾ? ಉಷಾ ಅಂತ ಬಿಟ್ಬಿಟ್ಟು ನನ್ನ ಹೆಂಡತಿ ಕೊಡ್ಬೇಕು ಅಂತ ಹೇಳಿ. ಉಷಾ ಯಾರ್ರಿ ಹೆಸರು? ಕೊಡ್ಬೇಕು. ನಮ್ಮ ಮನೆಯವರು ನಮ್ಮ ಮಗಳಿಗೆ ಕೊಡ್ತಾಳೆ, ನಮ್ಮ ಮಗಳು ಅಂತ ಮಗನಿಗೆ ಕೊಡ್ತಾಳೆ. ಅದು ಇವಾಗ ಹೇಳು, ಇದಕ್ಕೆ ಎಷ್ಟಾಗಿದೆ ದುಡ್ಡು? ಇದಕ್ಕೆ ಒಂದು 10,000 ರೂಪಾಯಿ ಆಗಿದೆ. ಪರವಾಗಿಲ್ಲ. ಹಾ, ನಮ್ಮಪ್ಪ ಇವಾಗ ಟ್ರ್ಯಾಕಿಗೆ ಬರ್ತಾ ಇದೆ. ಇವಾಗ ನಮ್ಮಪ್ಪ ಇವಾಗ ಅಮ್ಮಂಗೆ ಕೊಡಬೇಕು, ಪ್ರಪೋಸ್ ಮಾಡಿಕೊಡ್ಬೇಕು. ಇವಾಗ ಚಾಲೆಂಜ್ ಅದೇ. ಹಾ, ತಾಳ್ರಿ. ಇಷ್ಟೊಂದು ದೊಡ್ಡ ಅಂತೂ ನೀನಂತೂ ಕೊಡ್ಸಿರೋ ಸಾಧ್ಯನೇ ಇಲ್ಲ ನಮ್ಮ ಅಮ್ಮಂಗೆ. ನಾವು ನಮ್ಮ ಮದುವೆ ಡೆಕೋರೇಷನ್ಗೆ ಇಷ್ಟು ಖರ್ಚಾಗಿತ್ತು. ಇದು ಆಕ್ಚುಲಿ ಚೆನ್ನಾಗಿರೋದು.
ಈಗ ನಾವು ಗುಲಾಬಿ ನಮ್ಮ ಮನೆಯವರಿಗೆ ಕೊಡ್ತಾ ಇದ್ದೀನಿ. ನನ್ನ ಹೆಂಡತಿ ಹಾಡು ಹೇಳ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಪ್ಪ ಏನಾದ್ರು ಡೈಲಾಗ್ ಹೇಳ್ಕೊಡ್ಬೇಕು ಸುಮ್ಮನೆ ಏನಿಲ್ಲ. ಬೇಡ ಕಣೆ, ಇದು ನಂಗೆ ಇಷ್ಟ ಆಗಲಿಲ್ಲ, ತಗೊಂಡೋಗಿ. ಇದು ಇಷ್ಟ ಇಲ್ಲ ರೀ, ನಾನು ಕೂತಿರ್ತೀನಿ, ನೀವು ಇಷ್ಟ ಇಲ್ಲ ಅಂದ್ರೆ ನಾನು ಬೇರೆ ಯಾರಿಗೂ ಕೊಡಂಗಿಲ್ಲಲ್ಲ. ಅಲ್ಲ ಅಪ್ಪ ನೀಲ್ ಡೌನ್ ಮಾಡಿ ಕೊಡ್ಬೇಕು. ರೀ ಗದೆ ಥರ ಅಂತೂ ಕೊಟ್ಬಿಡ್ರಿ. ಫಸ್ಟೇ ನಾನು ಆಚೆನೆ ಗದೆ ಥರ ಕೊಟ್ಟು ಇದು ಕೂತ್ಕೊಂಡು ಬಿಟ್ಕೊಡಿ, ಪ್ರಪೋಸ್ ಮಾಡ್ತಾರಲ್ಲ ಆ ಥರ ಕೊಡಿ ಆಯ್ತಾ. 1 2 3 ಗೋ. ಇಲ್ಲ ಅವಳೇನು ಮಾಡಂಗಿಲ್ಲ. ಮಾಡ್ರಿ ಇವಾಗ, ಅಪ್ಪ ಮಾಡಿ ಸುಮ್ಮನಿರಿ. ಇನ್ನ ಬರ್ಲಿ ಬರ್ಲಿ ಬರ್ಲಿ. ಯಾರು ಎಲ್ಲರೂ ಕೊಡ್ತಾರಪ್ಪ. ಮತ್ತೆ ಅದೇನು ಎಲ್ಲರೂ ಹೆಂಗೆ ಕೊಡ್ತಾರೆ ಹಂಗೆ ಕೊಡ್ಬೇಕು ನಾನು. ಅದು ಬೇಡ, ಅದೆಲ್ಲ ನೀವು ಕೊಡೋದು ಈಗಿನ ಇದಕ್ಕೆ. ನಮ್ಮದು ಈಗಿನ ಆಗಿನ ಕಾಲ ಅಲ್ಲ, ಅದು ಎಕ್ಸ್ಪ್ರೆಸ್ ಮಾಡೋದದು. ಥ್ಯಾಂಕ್ ಯು. ಇದು ಬೇರೆಯವ್ರು ಕೊಡೋದು. ಆಯಿತು. ಮತ್ತು ಇದು ಹೂವು ಅಲ್ವಾ, ಒಬ್ಬರಿಂದ ಒಬ್ರಿಗೆ ಹೋದ್ರೇ ಅದು ಹೂವು ಅಂತ ಅನ್ನಿಸ್ಕೊಳ್ಳೋದು. ಹಾಗಾಗಿ ಎಲ್ಲರೂ ಖುಷಿ ಪಡಲಿ, ಅವರು ಸ್ವಲ್ಪ ನನಗೇನೋ ಖುಷಿ ಪಡಲಿ ಅಂತ ಹೂವಿದೆ ಅಂತ ಈ ಥರ ಕೊಟ್ಟರು ಅಷ್ಟೇ. ಬಟ್ ಆದರೆ ನಾನು ಇದಕ್ಕಿಂತ ದೊಡ್ಡ ರೋಸ್ ಕೊಟ್ಟರು ಸಾಲದು, ನಮ್ಮ ಮನೆಯವರಿಗೆ ತಗೊಳ್ರಿ. ಡೌನ್ ಮಾಡಿ ಕೊಡ್ತಾರೆ ಗೈಸ್. ಇವಾಗ ನಾನು ಇನ್ಸ್ಟಾಕ್ಸಿಂದ ಫೋಟೋ ತೆಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಮೇಯ್ನಾಗಿ ಯಾವ್ಯಾವ್ದು ಬೇಕೋ ಅದು ಮಾತ್ರ ನಾನು ತೆಕ್ಕೊಳ್ಳೋದು. ಇನ್ಸ್ಟಾಕ್ಸ್ ಫೋಟೋ ಹಿಂಗೆ ಮಾಡು ಕೊಡು, ನಾನು ಮಾಡ್ತೀನಿ. ಎಸ್ ತೋರಿಸ್ತೀನಿ. ಹಾಂ, ಈ ಥರ ಬರುತ್ತೆ. ಅಷ್ಟು ಕ್ಲಾರಿಟಿ ಬರಲ್ಲ. ಓಕೆ ಓಕೆ ಅಂದರೆ ಬೆಳಕಿದೆ, ತುಂಬ ಚೆನ್ನಾಗಿ ಬರ್ತಾಯಿತ್ತು. ಬೆಳಕಿಲ್ಲ, ಲೈಟಲ್ಲೇ ಈ ಥರ ಬಂದಿದೆ. ಬಟ್ ಸಕ್ಕರಾಗಿ ಬಂದಿದೆ. ಇದರಲ್ಲಿ ಡೇಟ್ ಹಾಕಿಬಿಟ್ಟು ಇಡ್ತೀನಿ. ಅಷ್ಟು ಕ್ಲಾರಿಟಿ ಬರಲ್ಲ, ಈ ಥರ ಬರುತ್ತೆ. ಚೇತು ಮನೆಗೆ ಹೋದ್ಲು. ಇಷ್ಟು ದೊಡ್ಡ ಬೊಕ್ಕೆ ಕೊಟ್ಟು ಹೋದ್ಲು. ಆ್ಯಂಡ್ ಇವತ್ತು ನಾನು ರಾತ್ರಿ ಎಲ್ಲ ಪಕ್ಕದಲ್ಲಿ ಹಿಡ್ಕೊಂಡು ಮಲ್ಕೊತೀನಿ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ಐ ಡೋಂಟ್ ನೋ ಎಷ್ಟು ದಿನ ಪ್ರಿಸರ್ವ್ ಮಾಡ್ಬೋದು, ಅಷ್ಟು ದಿನ ಪ್ರಿಸರ್ವ್ ಮಾಡ್ತೀನಿ. ಆ್ಯಂಡ್ ಕೆಲವೊಂದು ಹೂನ ಸಪ್ರೇಟಾಗಿ ಎತ್ತಿಡ್ತೀನಿ. ಅದೇನಾದರೂ ಒಂದು ಮಾಡಿಸೋಣ ಅಂತ ಅಂದ್ಕೊಂಡೆ. ಯಪ್ಪ, ನನಗೆ ಈ ಸರ್ಪ್ರೈಸು ಗೊತ್ತೇ ಆಗಲಿಲ್ಲ. ಲೈಕ್ ಈ ಸಡನ್ನಾಗಿ ಸರ್ಪ್ರೈಸ್ ಕೊಟ್ಬಿಟ್ಲು ಚೇತು. ಆ್ಯಂಡ್ ಇವತ್ತು ನಾರ್ಮಲ್ ಡೇ, ಯಾವುದೇನು ಸ್ಪೆಷಲ್ದೇನೂ ಇಲ್ಲ. ನಾರ್ಮಲ್ ಡೇನ ಸ್ಪೆಷಲ್ ಮಾಡಿಸಿದಾಳೆ ನನಗೆ. ಆ್ಯಂಡ್ ಐ ಆಮ್ ಹ್ಯಾಪಿ. ಸೊ ನನಗೆ ರೋಸಸ್ ತುಂಬಾ ಇಷ್ಟ. ಇಷ್ಟು ದೊಡ್ಡ ಗಿಫ್ಟ್ ಯಾರೂ ಕೊಟ್ಟಿರಲಿಲ್ಲ, ಅಂದರೆ ದೊಡ್ಡ ಬೊಕ್ಕೆ. ಸೊ ಪಾಪ ಫುಲ್ ಹುಡ್ಕಾಡ್ಬಿಟ್ಟಿದ್ದಾಳೆ. ಆಮೇಲೆ ಸ್ಟೋರಿ ಹೇಳಿದ್ಲು ಅವಳು ನನಗೆ. ಅಯ್ಯೋ ಅಂತ ಅನಿಸ್ತು. ಅವಳಿಗೆ ಹುಷಾರು ಬೇರೆ ಇರಲಿಲ್ಲ. ಅಂದರೆ ಟ್ರಾವೆಲ್ ಮಾಡಿ ಸುಸ್ತಾಗಿದ್ದಲ್ಲ, ರೆಸ್ಟ್ ಬೇಕಿತ್ತು. ಅದರಲ್ಲೂ ಹೋಗಿ ಎಲ್ಲ ಮಾಡ್ಕೊಬಂದಿದ್ದಾಳೆ ಅಕ್ಕ. ಆ್ಯಂಡ್ ಐ ಆಮ್ ಹ್ಯಾಪಿ ಅಂತ ಫ್ರೆಂಡ್ ಪಡೆಯೋಕ್ಕೆ. ಆ್ಯಂಡ್ ಹೇಗಿತ್ತು ವ್ಲಾಗ್ ಅಂತ ಕಮೆಂಟ್ ಮಾಡಿ ಆಯಿತಾ. ಪ್ಲೀಸ್ 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 ಈ ಒಂದು ವ್ಲಾಗಿನ ಕಾಮೆಂಟ್ ಓದೋಕ್ಕೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಶುಭರಾತ್ರಿ ಗೈಸ್. ಲಾಟ್ಸ್ ಆಫ್ ಲವ್. ಬಾಯ್.